ಚುನಾವಣೆಯಲ್ಲಿ ಸೋತು ಮನೇಲಿದೆ. 3 ವರ್ಷ ನೀವು BJP ಗೌರ್ಮೆಂಟಲ್ಲಿ ಮಿನಿಸ್ಟರ್ ಆಗಿದೆ. ನಿಮ್ಮ ಮನೆ ಬಾಗಿಲಿಗೆ ನನಗಿಂತ ಕೆಲಸ ಮಾಡಿಕೊಡಂತ ಎಷ್ಟು ಕಿತ ಬಂದಿದ್ರು? ನಮ್ಮ ಶಾಸಕರು ಸ್ವಾಭಿಮಾನ ಆತ್ಮಾಭಿಮಾನ ಇಟ್ಕೊಂಡು ರಾಜಕಾರಣ ಮಾಡ್ತಾ ಇರೋದು. ನಿಮಗೆ ಬರೀ 1 ವರ್ಷ ಅಧಿಕಾರ ಇಲ್ಲ ಅಂದರೆ ಸಾಕಾಯಿತು ಅನ್ನಿ. 1 ವರ್ಷಕ್ಕೆ ನೀವೆಷ್ಟು ಚಡಪಡಿಸಿದ್ರೆ ನಾವು ನೋಡಿದ್ದೀರಿ. ರಾಜಕಾರಣದಾಗ ಸೋಲು ಗೆಲುವು ಎರಡೇ ಇರೋದು, ಅರ್ಥವಾಯ್ತಾ? ಅವರು ಸ್ವಾಭಿಮಾನ ಆತ್ಮಾಭಿಮಾನ ದೇವೇಗೌಡರು ಸಿದ್ಧಾಂತ ಇಟ್ಕೊಂಡು ರಾಜಕಾರಣ ಮಾಡ್ತಾ ಇರೋದು. ಆಮೇಲೆ ಈ MP ವರ್ಗದಲ್ಲಿ ನಮ್ಮ ಶಾಸಕರ ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಏನು ಬೇಕಾಗಿಲ್ಲ. ಈ KDB ಆಗಿ 18 ತಿಂಗಳಾಗಿದೆ. 18 ತಿಂಗಳಲ್ಲಿ ಮೊನ್ನೆ 1 ವರ್ಷ ಹಿಂದೆ 4 ಗ್ರಾಮ ಪಂಚಾಯತಿಗೆ ಚುನಾವಣೆ ಬಂತು ಅದೇ ವ್ಯಾಪ್ತಿಯಲ್ಲಿ. ಇದೇ ನಮ್ಮ ನಾಮಂಗಲ ಶ್ರೀನಿವಾಸ ಗೌಡರು ಅದೇ ಪಂಚಾಯತಿ 4 ಗ್ರಾಮ ಪಂಚಾಯತಿ ಏನು ಬಂದೈತೆ ತಿಳ್ಕೊಳ್ರಿ. ಇಷ್ಟೆಲ್ಲ ಮಾತಾಡ್ತಾರೆ. ಮೊನ್ನೆ ಶಿವಮೂಲ ಎಲೆಕ್ಷನ್ ಬಂತು, 2 SH ಎಲೆಕ್ಷನ್ ಬಂದೈತೆ. ನಮ್ಗೆ ಗೊತ್ತೈತೆ ನಮ್ಮ ಶಾಸಕರ ಶಕ್ತಿ ಏನೋ, ನಮ್ಮ ಶಾಸಕರು ಸರಳ ಜೀವೆ ಮಾತಾಡೋದು. ನೀವು ಹೇಳಿದ್ರಿ ಕರೆಕ್ಟು, ಅವರು ಮಾತಾಡೋದಿಲ್ಲ, ಅವ್ರ ಕೆಲಸಗಾರರು. ಅವರು ಫ್ರೀ ಅಡ್ವರ್ಟೈಸ್ಮೆಂಟು ಪ್ರೆಸ್ಗಳ ಮುಂದೆ ಕೂತ್ಕೊಂಡು ಇಲ್ಲ ಸೋಷಿಯಲ್ ಮೀಡಿಯಾ ಇನ್ನೊಂದು ಮತ್ತೊಂದು ಅವ್ರ ಕೆಲಸಗಾರರು. ಅವ್ರು ಎಲ್ಲಿ ಕೆಲಸ ಆಗಬೇಕು ಏನು ಮಾಡಬೇಕು ಅಷ್ಟು ಮಾಡ್ತಾರೆ. ಅವರು ಈ ಥರ ಪ್ರಚಾರ ಫ್ರೀ ಇರಲ್ಲ. ಶಿಡ್ಲಘಾಟ್ ಕೆಲಸಗಾರರು ಅದೆಲ್ಲ ನಿಮಗೂ ಗೊತ್ತೈತೆ. ಏನಣ್ಣ ನೀವು ಮಾತಾಡೋದು ಕಮ್ಮಿ, ಯಾಕೆ ನೀವು ಒಂದು ಪೂಜೆ ಮಾಡಲ್ಲ, ಒಂದು ಡೆವಲಪ್ಮೆಂಟ್ ವಿಚಾರ ಬಂದು ನಾವು ಮಾತಾಡಿದ್ದಾರೆ. ಅದನ್ನು ಒಂದು ಪೂಜೆ ಮಾಡಬೇಕು, ಡೆವಲಪ್ಮೆಂಟ್ ಸ್ಟಾರ್ಟ್ ಮಾಡಬೇಕು, ಬೇಕಾಗಿಲ್ಲ. ಇದು ಜನಗಳು ಕಟ್ತಾರ ತೆರಿಗೆ ದುಡ್ಡು, ನಮ್ಮನೆ ದುಡ್ಡಲ್ಲ. ಜನಗಳ ದುಡ್ಡನ್ನ ಜನಗಳು ಕೊಡ್ತಾ ಇರೋದು. ಆವಾಗ ನಮ್ಮ ಮುಂಜಾನೆ ಅದಕ್ಕೆ ಕ್ಲಾರಿಫಿಕೇಶನ್ ಕೊಟ್ಟು ಏನು ಅಲ್ಲಿ 823 ಎಕರೆ ಚಿಲ್ಲರೆ ಏನು ರೈತರ ಜಮೀನು ಹೋಗ್ತಾ ಇದೆ. ಈ 823 ಎಕರೆ ರೈತರು ಒಗ್ಗಟ್ಟಾಗಿ ಬಂದು KDB ಬೇಡ ಅಂತ ವಿರೋಧ ಮಾಡಿದರೆ ಶಾಸಕರು ಅವ್ರ ಜೊತೆಲಿ ಹೋಗ್ತಾರೆ. ಏನಾಗೈತೆ ಅಲ್ಲಿ ಅಂಕಿಅಂಶಗಳು ತಗೊಳ್ರಿ. ಸುಮಾರು 60% ಮ್ಯಾಗ ರೈತರು KDB ಬರಲಿ ನಮ್ಗೆ ಒಳ್ಳೆ ದುಡ್ಡು ಕೊಡ್ತೀರಿ ಅಂತ ಹೇಳ್ತಾರೆ. KDB ಪರನವ್ರಿ ವಿರೋಧನವ್ರಿ, ನಾವು ಯಾರ ಪರ ಹೋಗ್ಬೇಕಂತ ನಿಮ್ಮ ಸಂಸದರು ಹೇಳ್ತಾವ್ರೆ. ಅದಕ್ಕೊಂದು ಉದಾಹರಣೆ ನಾನು ಕೊಡ್ತೀನಿ. ಈಗ ಸರ್ಕಾರ ಚುನಾವಣೆ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲಾ ಬ್ಯಾಂಕ್ ಚುನಾವಣೆ ಬಂದಾಗ ನಾನು ಚುನಾವಣೆಗೆ ಸ್ಪರ್ಧಿಸಿದ್ದೆ. ಅದಕ್ಕಿಂತ ಹಿಂದಕ್ಕೆ ಹೋದರೆ ಹಿಂದೆ ಇಲ್ಲಿ SKL ದ್ಯಾವಣ್ಣವರು ಚುನಾವಣೆಗೆ ಸ್ಪರ್ಧಿಸಿದರು DC ಬ್ಯಾಂಕ್ಗೆ. ಆಗ ಇದೇ ಸುಧಾಕರ್ ಅವರು ನಮ್ಮ ಹತ್ರ ಬಂದಾಗ ನಮ್ಮ ತಾಲೂಕಿನ ಪ್ರತಿನಿಧಿ ಹಾಕಿದ್ದಾಗ ಕೂಡ ನಾವು ಕೊಟ್ಟ ಮಾತಿನಂತೆ ನಮ್ಮ 36 ಓಟನ್ನ ಇವರಿಗೆ 1 ಓಟ್ ಕೂಡ ಮಿಸ್ ಮಾಡಿದ್ರೆ ಹಾಕಿ ಇವರು ಹೇಳಿದವ್ರನ್ನ ಗೆಲ್ಲಿಸ್ಕೊಟ್ವಿ. ಆ ಒಂದೇ ಒಂದು ಭರವಸೆ ಮೇಲೆ ಮೊನ್ನೆ ಏನು ಮಾಡಿದ್ವಿ, ನಿಮ್ಮ ತಾಲೂಕಿನವ್ರು ನೀವು ನಿಂತ್ಕೊಳ್ರಪ್ಪ ಅಂತ ಇದೆ. SKL ದ್ಯಾವಣ್ಣ ಇರ್ಬೋದು, ನಾಗರಾಜ್ ಇರ್ಬೋದು, ಇವರೆಲ್ಲರೂ ಹೇಳಿದಾಗ ನಾವು ಇವ್ರನ್ನ ಮಾತಾಡ್ಲಿಕ್ಕೆ ಫೋನ್ ತಗೊಂಡ್ರೆ ಫಾರಿನಲ್ಲಿ ಅವರೇ ಅಂತಂದರು. ಅವ್ರು ಫಾರಿನಲ್ಲಿದ್ದರು ಅಥವಾ ಡೆಲ್ಲಿಯಲ್ಲಿದ್ದರು, ಎಲ್ಲಿದ್ದರು ನಮ್ಗೆ ಗೊತ್ತಿಲ್ಲ. ಅದಾದಮೇಲೆ ಅವ್ರ ತಂದೆ ಹತ್ರ ಹೋಗಿ ಆಶೀರ್ವಾದ ತಗೊಂಡು ನಾನು ಅಪ್ಲಿಕೇಶನ್ ಹಾಕಿದೆ NDA ಪರವಾಗಿ ನಾನು ಅಪ್ಲಿಕೇಶನ್ ಹಾಕಿದಾಗ ಲಾಸ್ಟ್ವರೆಗೂ ಸುಮ್ಮನಿದ್ದವು. ಲಾಸ್ಟ್ನಾಗ ಇದೇ ಮೋಹನ್ ರೆಡ್ಡಿಗೆ ನೀವು ಸಪೋರ್ಟ್ ಮಾಡಿರಿ. ಇದೇ ಮೋಹನ್ ರೆಡ್ಡಿ ನಿಮ್ಮನ್ನ MLA ಎಲೆಕ್ಷನಲ್ಲಿ ರೋಡ್ ರಂಪಾಟದಲ್ಲಿ ಬೈದ. ಇಂಥವನ್ನ ಅಡ್ಜಸ್ಟ್ಮೆಂಟ್ ರಾಜಕಾರಣ ಯಾರ್ದು ನಮ್ಮದೇ ಅವ್ರದ್ದೇ ಅನ್ನೋದನ್ನು ನೀವು ತಲೆಯಲ್ಲಿ ಇಟ್ಕೊಬೇಕು. ನನ್ನ ಸೋಲಿಸ್ಲಿಕ್ಕೆ ದೊಡ್ಡ ಕಾರಣ ನೀವೇನೆ. ಸುಧಾಕರ್ ಅವರು ತೀರ್ಮಾನ ತಗೊಂಡ್ರಿ. ಅದಾದಮೇಲೆ ಇವತ್ತು ಅದಕ್ಕೆ ಇದೇ ಉಸ್ತುವಾರಿ ಸಚಿವರು ಇದೇ ಮೋಹನ್ ರೆಡ್ಡಿನ ಗೆಲ್ಲಿಸ್ಲಿಕ್ಕೆ ಒಂದು ಪಟ್ಟು ಮಾಡಿ ಮೋಹನ್ ರೆಡ್ಡಿನ ಗೆಲ್ಲಿಸಲೇಬೇಕಂತ ಹೊರಟಾಗ ಕೈ ಜೋಡಿಸಿದವರು ಯಾರು? ಸುಧಾಕರ್ ಅವರು. ಆಮೇಲೆ ಚೀಮೂಲ್ ಎಲೆಕ್ಷನ್ ಬಂದಾಗ ನಂದಿ ಒಂದು ಕ್ಷೇತ್ರಕ್ಕೆ ಒಬ್ಬ ಕ್ಯಾಂಡಿಡೇಟ್ NDA ಕ್ಯಾಂಡಿಡೇಟ್ನ ಅಥವಾ BJP ಕ್ಯಾಂಡಿಡೇಟ್ ಆಗಲಿ ಅಥವಾ ದಳದ ಕ್ಯಾಂಡಿಡೇಟ್ ಆಗಲಿ ಅಥವಾ ಒಟ್ಟಿಗೆ ಕ್ಯಾಂಡಿಡೇಟ್ ಆಗಲಿ ಒಬ್ಬ ಕ್ಯಾಂಡಿಡೇಟ್ನ ಕೂಡ ನಿಮ್ಮಿಂದ ಹಾಕ್ಲಿಕ್ಕೆ ಆಗಲಿಲ್ಲ. ಕಾರಣ ಏನು ಅಂತಂದರೆ ಅದು ಅಡ್ಜಸ್ಟ್ಮೆಂಟ್ ರಾಜಕಾರಣ. ನೀವು ಆ ಕಡೆ ಇವ್ರನ್ನ ವೆಂಕಟೇಶ್ ಅವ್ರನ್ನ ಗೆಲ್ಲಿಸ್ಬೇಕು ಅಂತೇಳಿ ನೀವು ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ನೀವು ಆ ಕೆಲಸ ಮಾಡಿದ್ರಿ. ಇವತ್ತು ಚೀಮುಲ್ಲು ಇವತ್ತು ಇಲ್ಲಿಗೇನು ಒಂದು ಡೈರಿ ಬರಬೇಕಾದ್ರೆ ನಿಮ್ಮ ಶ್ರಮ ಇದೆ, ನಾವಿಲ್ಲ ಅಂತ ಹೇಳಲಿಲ್ಲ. ಆದರೆ ಇವತ್ತು ಚೀಮೂಲಲ್ಲೇ ಅದೇ ನೀವು ಮನಸ್ಸು ಮಾಡಿದರೆ ಇವತ್ತು ಚೀಮೂಲಲ್ಲಿ ಅಧ್ಯಕ್ಷರು NDA ಅಧ್ಯಕ್ಷರಾಗ್ತಾಯಿದ್ರು. ನೀವು ಅದನ್ನು ಮಾಡಲಿಲ್ಲ. ನೀವು ಅಡ್ಜಸ್ಟ್ಮೆಂಟ್ ಅಂತ ಪಾಪ ನಮ್ಮ MLA ಅವ್ರನ್ನ ಮಾತಾಡ್ತಕ್ಕಂಥ ಇದು ನಿಮಗಿಲ್ಲ. ಕಾರಣ ಏನಂದರೆ ನಮ್ಮ MLA ಅವ್ರು ಕೊಟ್ಟರೆ ವರ, ಇಟ್ಟರೆ ಶಾಪ. ಅವ್ರು ಒಂದು ಸಾರಿ ಕಾರ್ಯಕರ್ತನ ಉಳಿಸ್ಕೊಳ್ಳಿಕ್ಕೆ ಅವ್ರ ಎಲೆಕ್ಷನ್ ಅಲ್ಲ, ಎಂಥ ಸಂದರ್ಭದಲ್ಲೂ ಕೂಡ ಅದಕ್ಕಿಂತ ಹೆಚ್ಚಿಗೆ ಮಾಡಿ ಇವತ್ತು ಅವ್ರ ಕ್ಷೇತ್ರನ 2 ಸೀಟು ಮತ್ತು ಇನ್ನೊಂದು ನಮ್ಮ ಕ್ಷೇತ್ರದಲ್ಲಿ 3 ಸೀಟು ಇವತ್ತು ಉಳಿಸ್ಕೊಂಡವ್ರೆ. ಅದೇ ನೀವು ಯಾವ್ದು ಉಳಿಸ್ಕೊಳ್ಳೋಕ್ಕಾಗಿದೆ, ಏನೇನಾಗಿದೆ ಅನ್ನೋದನ್ನು ಬಹಿರಂಗವಾಗಿ ಎಲ್ಲರಿಗೂ ಗೊತ್ತದೆ. ದಯವಿಟ್ಟು ಸುಧಾಕರಲ್ಲಿ ನಾವು ಮನವಿ ಮಾಡೋದು ಇಷ್ಟೇ, ನೀವು ಯಾವುದು ಏನೇನೋ ಮಾಡ್ಕೊಳ್ರಿ. ನಮ್ಮ ಶಾಸಕರನ್ನು ಮಾತಾಡುವಾಗ ನೀವು ಹಿಂದೆ ಮುಂದೆ ಯೋಚನೆ ಮಾಡಿರಿ.
ಕಾರಣ ಏನು ಅಂತಂದರೆ ನಮ್ಮ ಶಾಸಕರು ಯಾವತ್ತೂ ಆ ಥರ ಒಂದು ಸಾರಿ ಮಾತು ಹಿಂಗೆ ಕೊಟ್ಟವ್ರೆ ಅಂದರೆ ಆ ಮಾತಿನಂತ ನಡ್ಕೊಳ್ಳೋಂಥ ವ್ಯಕ್ತಿ ಯಾರಾದರೂ ಇದ್ದರೆ ಅದು ನಮ್ಮ ಶಾಸಕರು ರವಿಕುಮಾರ್ ಅವರು. ಅದನ್ನು ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಆದ್ದರಿಂದ ಇವೆರಡರಲ್ಲೂ ಕೂಡ ಜಿಲ್ಲಾ ಬ್ಯಾಂಕ್ ಎಲೆಕ್ಷನ್ ಇರ್ಬೋದು, ಚೀಮೂಲ್ ಎಲೆಕ್ಷನ್ ಇರ್ಬೋದು, ನಿಮ್ಮ ನಡವಳಿಕೆಗಳೇನು ಅನ್ನೋದನ್ನು ಇಡೀ ಕ್ಷೇತ್ರ ಜನತೆ ಗೊತ್ತದೆ. ಇವತ್ತು ನೀವು ಇಷ್ಟೆಲ್ಲ ನಾನು ಡೆವಲಪ್ಮೆಂಟ್ ಮಾಡಿದ್ದೀನಿ, ಕೋಟ್ಯಾಂತರ ರೂಪಾಯಿ ಲಕ್ಷಾಂತರ ಕೋಟಿ ತಂದಿದ್ದೀನಿ, ಈ ತಾಲೂಕು ಹಾಕಿದ್ದೀನಿ ಅಂದರೆ ನೀವು ಯಾಕೆ ತಾಲೂಕು MLA ಸೋತ್ರಿ ಅನ್ನೋದನ್ನು ಒಂದು ಸಾರಿ ಒಂದು ಹೆಜ್ಜೆ ಹಿಂದಕ್ಕೆ ನೋಡ್ರಿ. ಅದಕ್ಕೆ ಕಾರಣ ಏನು ಅಂತ ನಿಮಗೆ ಗೊತ್ತಾಗ್ತದೆ. ಆ ಕಾರಣಗಳೆಲ್ಲ ನಾನು ಹೇಳ್ಕೊಂಡು ಕೂತ್ಕೊಳ್ಳಿಕ್ಕೆ ನಾನು ತಯಾರಿಲ್ಲ. ಮುಂದಿನ ಇದನ್ನು ಮುನಿಯಪ್ಪನವ್ರು ಮಾತಾಡ್ತಾರೆ.